ಶ್ರೀರಾಮ್ ಕಡಬ ಭಾಗದ ಸುತ್ತಮುತ್ತಲು ನಡೆಯುತ್ತಿರುವ ಮತಾಂತರದ ಕುರಿತು ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತೇವೆ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಉಪಸ್ಥಿತರಿರುವವರು ವಿಶ್ವ ಪರಿಷತ್ನ ಪುತ್ತೂರು ಜಿಲ್ಲಾ ಕಾರ್ಯದರ್ಶಿ ನವೀನ್ ನೆರೆಯವರು ಉಪಸ್ಥಿತರಿದ್ದಾರೆ. ಹಾಗೆ ಇಲ್ಲಿ ಸೇರಿರುವಂತಹ ಪತ್ರಿಕಾಗೋಷ್ಠಿಗೆ ಸೇರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತೇನೆ. 1964ರಲ್ಲಿ ವಿಶ್ವ ಪರಿಷತ್ ಏನು ಪ್ರಾರಂಭ ಆಗಿದೆ, ಅಲ್ಲಿದ್ದ ನಂತರ ಈ ದೇಶದಲ್ಲಿ ಹಿಂದೂಗಳನ್ನೆಲ್ಲ ಒಟ್ಟಿಗೆ ಮಾಡಬೇಕು, ಹಿಂದೂಗಳ ಸಂಘಟನೆ ಆಗಬೇಕು, ನಿರಂತರವಾಗಿ ಹೋರಾಟ ನಡೆಸ್ಕೊಂಡು ಬರ್ತಾ ಇದೆ. ವಿಶ್ವ ಪರಿಷತ್ನ ಪ್ರಾರಂಭದ ಉದ್ದೇಶವೇ ಅದೇ. ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧುಗಳು, ನಾವೆಲ್ಲ ಒಂದಾಗಿರ್ಬೇಕನ್ನೋ ಉದ್ದೇಶದಿಂದ ನಾವು ಬೇರೆ ಬೇರೆ ಜಾತಿ ವ್ಯವಸ್ಥೆಗಳಿದ್ರೂ ಕೂಡ ಈ ರಾಷ್ಟ್ರೀಯತೆ ವಿಷಯಗಳು ಬಂದಾಗ ನಾವೆಲ್ಲ ಜೊತೆಲಿ ಇರಬೇಕು, ಹಿಂದೂಗಳು ನಾವೆಲ್ಲ ಒಟ್ಟಿಗಿರ್ಬೇಕು, ಈ ದೇಶದ ಅಸ್ಮಿತೆ ಅಂತೇಳಿ ಹಿಂದುತ್ವ, ಇದನ್ನು ನಾವು ಒಟ್ಟಿಗಿದ್ರೆ ಮಾತ್ರ ಗಟ್ಟಿಗೊಳಿಸಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ನಿರಂತರವಾಗಿ 63-64 ವರ್ಷದಿಂದ ನಾವು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮತಾಂತರದ ಸವಾಲುಗಳು ನಮಗೇನು ಹೊಸ್ತಲ್ಲ. ಹಿಂದೆ ಕೂಡ ಮತಾಂತರ ವಿರುದ್ಧ ಸ್ವಾಮಿ ದಯಾನಂದ ಸರಸ್ವತಿ ಅಂತವರು ಮತ್ತು ಸ್ವಾಮಿ ಶ್ರದ್ಧಾನಂದರಂತವರು ಸುಮಾರು ಹೋರಾಟಗಳು ಬಲಿದಾನ ಕೂಡ ಆಗಿದೆ. ವಿಶೇಷವಾಗಿ ಮೊನ್ನೆ ಕಡಬದಲ್ಲಿ ನಡೆದಂತಹ ಘಟನೆ, ನಮ್ಮ ಕಾರ್ಯಕರ್ತರಿಗೆ ಅಲ್ಲಿಂದ ಮಾಹಿತಿ ಬರ್ತದೆ ಕೆರ್ಮಯ್ಯ ಭಾಗದಿಂದ. ಇಲ್ಲಿ ಸುಮಾರು ಒಂದು 18ರಿಂದ 20 ಜನಗಳು ಇಲ್ಲಿ ಬಂದಿದ್ದಾರೆ. ಮಾಹಿತಿ ಮತ್ತೆ ನಮ್ಗೆ ಯಾರು ಪರಿಚಯ ಇಲ್ಲ. ಬೆಳಿಗ್ಗೆ ಸಾಧಾರಣ ಒಂದು 10 ಗಂಟೆಯಿಂದ 3 ಗಂಟೆ ತನಕ ಜೋರಾಗಿ ಪ್ರಾರ್ಥನೆ ಕೇಳ್ತಾ ಇದೆ. ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅದು ಆ ಮನೆ ಏನು ಅಲ್ಲಿ ಒಬ್ರು ಒಂಟಿ ಮನೆ ಇದೆ, ಅಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, ಹಿಂದೊಬ್ಬರನ್ನು ಅಲ್ಲಿ ಮತಾಂತರ ಮಾಡಿದ್ರು ಅವರು. ಆ ಕಾರಣದ ಸಲುವಾಗಿ ಅಲ್ಲಿ ಸ್ಥಳೀಯರು ನಮಗೆ ಮಾಹಿತಿ ಕೊಡ್ತಾರೆ, ಇಂಥದ್ದು ಮತಾಂತರದ ಅಂಶ ಆಗ್ತಾ ಇರ್ಬೋದು, ಅದು ನೀವೊಂದ್ಸಲ ಎನ್ಕ್ವೈರಿ ಮಾಡಿದ್ರೆ ಒಳ್ಳೇದು ಅಂತೇಳಿ. ಆ ಕಾರಣದ ಸಲುವಾಗಿ ನಾವು ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಆ ಸ್ಥಳಕ್ಕೆ ಹೋದಾಗ, ಪೊಲೀಸರ ಜೊತೆಲೇ ಹೋದಾಗ ಅಲ್ಲಿ 18ರಿಂದ 20 ಜನ ಅಲ್ಲಿ ಇದ್ರು. ಮಹಿಳೆಯರೆಲ್ಲ ಒಳಗಿದ್ರು, ಮತ್ತೆ ಗಂಡಸರೆಲ್ಲ ಹೊರಗೆ ಬಂದು ಕರ್ಕೊಂಡು ಬಂದು ಪೊಲೀಸ್ನವರು ಎನ್ಕ್ವೈರಿ ಮಾಡಿದ್ರು, ಅಡ್ರೆಸ್ಗಳನ್ನು ಕೇಳಿದ್ರು. ಮತ್ತೆ ಮರುದಿವಸ ನೀವು ಸ್ಟೇಷನ್ಗೆ ಬಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ರು. ನಾವು ಅವರಿಗೆ ಈ ಕಾರಣಕ್ಕೆ ಸಲ ನಾವು ದೂರನ್ನು ಕೂಡ ಸಲ್ಲಿಸಿದ್ದೇವೆ. ನಾವು ಈ ಬಗ್ಗೆ ನಮ್ಮ ಸಂಘಟನೆ ಇಡೀ ದೇಶದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಕೂಡ ಇದೆ. ಯಾವುದೇ ಗ್ರಾಮದಿಂದ ಏನು ವ್ಯತ್ಯಾಸಗಳಿಗೆ ಹೋದ್ರೂ ಕೂಡ ನಮಗೆಲ್ಲ ನಮ್ಮ ನೆಟ್ವರ್ಕ್ ಅಲ್ಲಿ ನಮಗೆ ಮಾಹಿತಿ ಸಿಗ್ತದೆ. ಅಲ್ಲಿಗೆ ಬಂದವರು ಮಹಾರಾಷ್ಟ್ರ ಸೋಲಾಪುರ ಜಿಲ್ಲೆಯಿಂದ, ತುಮಕೂರು ಜಿಲ್ಲೆಯಿಂದ ಮತ್ತು ಬೆಂಗಳೂರು ಜಿಲ್ಲೆಯಿಂದ ಮಾದಿಗ ಸಮುದಾಯದ ವ್ಯಕ್ತಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಅವರು ಹಿಂದೆ ಪೊಲೀಸ್ ತನಿಖೆಯಲ್ಲಿ ಕೊಟ್ಟಿದ್ದಾರೆ 20 ವರ್ಷದಿಂದ. ನಮಗೆ ಮಾಹಿತಿ ಪ್ರಕಾರ 3-4 ತಿಂಗಳ ಹಿಂದೆ ಆ ವ್ಯಕ್ತಿ ಏನಿದ್ದಾನೆ, ಆ ಮನೆಯ ವ್ಯಕ್ತಿ ಇದ್ದಾನೆ, ಅವನ ಅಣ್ಣ ಅಲ್ಲಿ ಫಾಸ್ಟರ್ ಆಗಿದ್ದಾನೆ. ಅವರು ಮತಾಂತರ ಮಾಡಿದ್ದಾರೆ. ಮತಾಂತರ ಮಾಡಿ ಅದನ್ನ ಇಲ್ಲಿ ಇವನನ್ನು ಕರ್ಕೊಂಡು ಬಂದು ಪ್ರಾರ್ಥನೆ ಮಾಡಿಸಿ, ಮತ್ತೆ ಯಜ್ಞಪಾಡಿ ಅವಾಗ ಜಾತ್ರೆ ಆಗ್ತಿತ್ತು, ಅಲ್ಲಿ ಕರ್ಕೊಂಡು ಹೋಗಿ ಆ ಮತಾಂತರವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಅವರು ಅಲ್ಲಿಂದ ಬೇರೆ ಬೇರೆ ಚರ್ಚ್ಗಳಿಗೆ ಪ್ರವಾಸ ಹೋಗಿ ವಾಪಸ್ ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಅಂತ ನಮಗೆ ಅವರು ಹೇಳಿದ ಮಾಹಿತಿ. ಈ ಕಾರಣದ ಸಲುವಾಗಿ ನಮ್ಮಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಓದಿದೆ ನಾನು, ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಂತೇಳಿ. ಆದ್ರೆ ನಾವು ಸುಳ್ಳು ಸುದ್ದಿ ಹಬ್ಬಿಸಿಲ್ಲ. ಏನು ಮಾಹಿತಿ ಇದೆ ಅದರ ಪ್ರಕಾರ ನಾವು ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟಿದ್ದೇವೆ. ಅಲ್ಲಿ ಎನ್ಕ್ವೈರಿ ಆಗಿದೆ, ಪೊಲೀಸ್ ಎನ್ಕ್ವೈರಿ ಕೂಡ ಇಲ್ಲಿ ಮಾಡಿದ್ದಾರೆ. ಏನು ಮಾಹಿತಿ ಎನ್ಕ್ವೈರಿ ಮಾಡಿದರೆ SP ಅವರು ಹೇಳಿದ್ದಾರೆ, ಅದು 20-25 ವರ್ಷದಿಂದ ಅವರು ಮತಾಂತರ ಆಗಿದೆ. ಮತಾಂತರ ಹೌದೇ, ಅವರು ಒಪ್ಪಿಕೊಂಡಿದ್ದಾರೆ. ಒಂದು ರೀತಿಯ ಕ್ರಿಪ್ಟೋ ಕ್ರಿಶ್ಚಿಯನ್ ಅವರು ಅಂತ ಹೇಳಿದ್ರೆ ತೋರ್ಪಡ್ಲಿಕ್ಕೆ ಅವರಿಗೆ ಎಲ್ಲ ಹಿಂದೂಗಳ ಹೆಸರೇ. ನಂತರ ಅವರು ಒಂದು ರೀತಿ ಬೇರೆಯವ್ರ ಜೊತೆ ಹೋದ ಹಿಂದೂಗಳ ಸೇರ್ಕೊಂಡಾಗ ದೇವಸ್ಥಾನಕ್ಕೆ ಹೋಗ್ತಾರೆ. ನಂತರ ಅವರು ಮನೆಯಲ್ಲ ಆರಾಧನೆ ಮಾಡುವಂಥದ್ದು ಅವರು ಕ್ರಿಶ್ಚಿಯನ್ ಧರ್ಮವನ್ನ. ಈ ರೀತಿ ಅವರು ಒಂದು ರೀತಿಯ ಒಂದು ಮತಾಂತರದ ಬಲೆಗೆ ಸಿಕ್ಕಾಕೊಂಡಿದ್ದಾರೆ. ಅವ್ರು ಯಾವುದನ್ನು ಕೂಡ ಓಪನ್ ಆಗಿ ಅವ್ರ ಹತ್ರ ಹೇಳುವ ಸ್ಥಿತಿಯಲ್ಲಿ ಇಲ್ಲ. ಒಂದು ರೀತಿಯ ಬಲವಂತದ ಮತಾಂತರ ಅಂತೇಳಿ ನಮ್ಮ ಅಭಿಪ್ರಾಯ. ಆ ಕಾರಣದ ಸಲುವಾಗಿ ಕಡಬ ಭಾಗದಲ್ಲಿ ಇಲ್ಲಿ ಮಾತ್ರ ಅಲ್ಲ, ನಾವು ಕಡಬ ಭಾಗವನ್ನ ಮತಾಂತರಕ್ಕೆ ದೃಷ್ಟಿಯಿಂದ ಜಾಸ್ತಿ ಗಮನಿಸ್ತೀವಿ. ಯಾಕಂತ ಕೇಳಿದ್ರೆ ನೂಜುಬಾಳ್ತಿಲ ಗ್ರಾಮ ಆಗಿರ್ಬೋದು, ಇಚನಪಾಡಿ ಗ್ರಾಮ ಆಗಿರ್ಬೋದು, ಅಥವಾ ಮೊನ್ನೆ ಐತೂರು ಗ್ರಾಮ ಆಗಿರ್ಬೋದು, ಈ ಗ್ರಾಮಗಳಲ್ಲಿ, ನಿಲ್ಯಾಡಿ, ಶೀರಾಡಿ ಅಂತ ಗ್ರಾಮಗಳಲ್ಲಿ ಇವತ್ತು ನೇರ ಕ್ರಿಶ್ಚಿಯನ್ ಮತಾಂತರ ಆಗದೇ ಇದ್ರು ಹಿಂದೂಗಳನ್ನ ಕ್ರಿಪ್ಟೋ ಕ್ರಿಶ್ಚಿಯನರಾಗಿ ಅಂತ ಹೇಳಿದ್ರೆ ಭಾವನಾತ್ಮಕವಾಗಿ ಅವರನ್ನು ಮತಾಂತರ ಮಾಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ಆ ಕಾರಣ ಸಲುವಾಗಿ ಜಿಲ್ಲಾಡಳಿತಕ್ಕೆ ನಾವು ಆಗ್ರಹಿಸ್ತೇವೆ, ಇಂಥ ಮತಾಂತರಗಳನ್ನು ಕೂಡಲೇ ನಿಲ್ಲಿಸಬೇಕು. ನೀವು ಯಾರು ಮತಾಂತರ ಮಾಡ್ತಿದ್ರೆ ಅವ್ರಿಗೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳಿ. ಮತ್ತೆ ಮತಾಂತರಗಳಿಗೆ ನಾವು ಎಚ್ಚರಿಸುವಂತದ್ದು, ನೀವು ಇಂಥದ್ದೇ ಮುಂದುವರಿಸಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲವನ್ನು ಕೊಡ್ತೇವೆ. ಆದ್ರೆ
ಒಂದು ಹಂತಕ್ಕೆ ನಾವು ಅದನ್ನ ಕೈಮೀರಿ ಹೋಗದಾಗಿ ಜಿಲ್ಲಾಡಳಿತ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಒಂದು ಹಂತ ತನಕ ಮಾತ್ರ ನಾವು ಸಹಿಸಿಕೊಳ್ಬಹುದು. ಆ ಕಾರಣದ ಸಲುವಾಗಿ ನಾವು ಈ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿದ್ದೇವೆ. ಪಂಜಾಬ್ ಭಾಗದಲ್ಲಿ ಕೂಡ ಮತಾಂತರ ಆಗಿತ್ತು, ಅದನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂದು ಅವರನ್ನ ನಾವು ಈಗ ಚೆನ್ನಾಗಿ ನಮ್ಮ ಧರ್ಮದಲ್ಲಿ ಚೆನ್ನಾಗಿದ್ದಾರೆ, ಏನು ಸಮಸ್ಯೆಗಳಿಲ್ಲ. ಈ ರೀತಿ ಅವರು ಇನ್ನು ಮುಂದಕ್ಕೆ ಏನೋ ಮತಾಂತರ ಅಥವಾ ಇನ್ನೇನಾದ್ರೂ ಬೆಂಗಳೂರಿನ ಅಥವಾ ಬೇರೆ ಬೇರೆ ಊರುಗಳಿಂದ ಕರ್ಕೊಂಡು ಬಂದ್ರೆ ಖಂಡಿತವಾಗಿ ನಮ್ಮ ಕಾರ್ಯಕರ್ತರು ಅದು ಗೊತ್ತೇ ಅವ್ರಿಗೆ ಅನಿಸ್ಬಿಡ್ಬೋದು. ಪೊಲೀಸ್ನವ್ರಿಗೆ ಮೊದಲು ನಮಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಪ್ರತಿ ಗ್ರಾಮದಲ್ಲಿದ್ದಾರೆ, ಪ್ರತಿ ಬೂತ್ಗಳಲ್ಲಿ ಕೂಡ ಇದ್ದಾರೆ. ಆದ್ರಿಂದಾಗಿ ನಾವು ನಮಗೆ ನಾವು ಕಡಬ ತಾಲೂಕಂತೂ ನಾವು ಪ್ರತಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಎಲ್ಲೆಲ್ಲಿ ಮತಾಂತರಗಳಾಗ್ತಾ ಇದೆ, ಹೇಗೆ ಮತಾಂತರ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಮಗೆ ಹಿಂದೆ ಒಂದ್ 2-3 ತಿಂಗಳಿಂದ ಮಾಡಿದ ಅಧ್ಯಯನದ ಪ್ರಕಾರ ಒಂದು 15ರಿಂದ 20 ಜನ ಕ್ರಿಶ್ಚಿಯನ್ ವ್ಯಕ್ತಿಗಳು ಹಿಂದೂಗಳನ್ನು ಮದುವೆ ಆಗಿದ್ದಾರೆ. ಯಾರ್ಯಾರು ಕೂಡ ನಮಗೆ ಮಾಹಿತಿ ಇದೆ. ಈ ಇಡೀ ಕಡಬ ಭಾಗದಲ್ಲಿ ಮತಾಂತರ ಮಾಡಿದ್ದಾರೆ. ಅವರನ್ನ ಏನು ಹುಡುಗಿಯನ್ನು ಮತ್ತೆ ಅವರ ಮನೆಯವರನ್ನು ಕೂಡ ಮತಾಂತರ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಆ ಬಗ್ಗೆ ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡ್ತಿದ್ದೇವೆ. ಈ ಕ್ರಮ ತಗೊಳ್ಬೇಕು ನಾವು ಜಿಲ್ಲಾಡಳಿತ ಕೇಳ್ತಾ ಇದೆ. ಮತ್ತೆ ನಾವು ಏನು ಈ ಬಗ್ಗೆ ನಮಗೆ ಮಾಹಿತಿ ಇದೆಯಾ ಅದನ್ನ ನಾವು ಕೂಡ ಸ್ಟೇಷನ್ಗೆ ಮತ್ತು ಜಿಲ್ಲಾಡಳಿತ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಮುಂದಕ್ಕೆ ನಾವು ಇಂಥ ಪ್ರಕರಣಗಳು ಮುಂದೆ ನಡೆದ್ರೆ ನಾವು ಅದನ್ನ ಬೃಹತ್ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆ ಮತಾಂತರ ಆಗ್ತಾ ಇದೆ? ಒಂದು ರೀತಿ ಮತಾಂತರ ಮಾಡುವುದು ಬೇರೆ, ಒಂದು ಅಂಶಗಳನ್ನ ನೋಡ್ತಾರೆ. ಯಾಕಂತ ಹೇಳಿದ್ರೆ ಬಡವರು ಎಲ್ಲ ಜಾತಿಯಲ್ಲಿ ಇದ್ದಾರೆ. ಈಗ ಎಲ್ಲ ಸಮುದಾಯದಲ್ಲಿ ಕೂಡ ಬಡವರಿದ್ದಾರೆ. ಅವರು ನಿಮಗೆ ಬಂದ ಕೂಡಲೇ ನಮಗೆ ಕಣ್ಣೆದುರಿಗಿರುವಂತದ್ದು ಒಂದು ಉದಾಹರಣೆ ಪಂಜಾಬ್ ಭಾಗದಲ್ಲಿ ಮತಾಂತರ ಆಗಿರುವಂತಹದ್ದು. ಅವ್ರು ನಿಮಗೆ ಮನೆ ಕಟ್ಟಿ ಕೊಡ್ತೇನೆ, ನಿಮಗೆ ಊಟ ಮಾಡ್ಲಿಕ್ಕೆ ಖರ್ಚಿಗೆ ಎಲ್ಲವನ್ನು ಕೊಡ್ತೇನೆ ಅಂದ್ರೆ ಮತಾಂತರ ಮಾಡಿದ ನಂತರ ಅವರಿಗೊಂದು ಟಾಯ್ಲೆಟ್ ಕಟ್ಟಿಕೊಡಿಸ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ನಂತರ ಒಂದು 10-12 ವರ್ಷದಿಂದ ಅವ್ರು ಹಾಗೇ ಇದ್ರು. ಕನಿಷ್ಠ ಮೂಲ ಸೌಕರ್ಯಗಳಿರ್ಲಿಲ್ಲ ಅವರಿಗೆ. ಈ ರೀತಿ ಅಮಿಷವನ್ನು ನೊಡ್ಡಿ, ಯಾಕಂತ ಹೇಳಿ ಖುಷಿ ಆಗ್ತದೆ, ನನ್ನ ಮನೆಗೆ ಏನಾದ್ರು ಒಳ್ಳೇದಾಗ್ತದೆ, ನನ್ನ ಹೊಸ ಮನೆ ಕಟ್ಟಿ ಕೊಡ್ತಾರೆ, ಅಥವಾ ನನ್ನ ಮನೆಗೆ ಖರ್ಚಿಗೆ ಏನಾದ್ರು ನಮ್ಮ ಅನಾರೋಗ್ಯ ಪೀಡಿತರಿಗೆ ಏನೋ ದುಡ್ಡು ಕೊಡ್ತಾರೆ ಅಂತ ಈ ರೀತಿ ಅಮಿಷವನ್ನು ನೊಡ್ಡಿ ಅವ್ರು ಮತಾಂತರ ಮಾಡ್ತಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಯಾವ್ದು ಪ್ರೀತಿಸಿದ ಹುಡುಗಿ ನಿಮಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಮತಾಂತರ ಮಾಡಿದ್ದಾರೆ. ಈ ರೀತಿಯ ಕೂಡ ಒಂದು ಜಾಲ ನಿರ್ವಹಣೆ ಮಾಡ್ತಾ ಇದೆ. ಮುಖ್ಯವಾಗಿ ಹಿಂದೂ ಸಮಾಜದಲ್ಲಿ ಉಪೇಕ್ಷಿತರು ಅದಕ್ಕೆ ಮೊನ್ನೆ ಹೇಳಿದಾಗ ಇಡೀ ರಾಜ್ಯದಲ್ಲಿ ದೊಡ್ಡ ಸಮುದಾಯ ಎಸ್ಸಿ ಸಮುದಾಯಗಳು, ದೊಡ್ಡ ಸಮುದಾಯ ಮಾದಿಗ ಸಮುದಾಯ. ಈ ಮಾದಿಗ ಸಮುದಾಯವನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂತ ಹೇಳಿ ದೊಡ್ಡ ಸಮುದಾಯವನ್ನು ಉಡಿಬೇಕು ಅಂತ ಹೇಳಿ ಅವರ ನಡುವಲ್ಲಿ ಬಿರುಕು ಮೂಡಿಸಬೇಕು. ಅದಕ್ಕೆ ಅಲ್ಲಿ ಮತಾಂತರ ಮಾಡ್ತಾರೆ, ಮತ್ತೆ ಅವರು ಇಲ್ಲಿ ಬಂದು ಅದನ್ನ ಗಟ್ಟಿ ಮಾಡುವಂತ ಪ್ರಯತ್ನ. ಯಾಕಂತ ಹೇಳಿದ್ರೆ ಅಲ್ಲಿ ಮಾದಿಗ ಸಮುದಾಯ ವ್ಯಕ್ತಿಗಳು ಕೂಡ ಹಿಂದುತ್ವದ ಆಧಾರದಲ್ಲಿ ನಮ್ಮ ಜೊತೆ ಗಟ್ಟಿಯಾಗಿದ್ದಾರೆ. ಅಲ್ಲಿ ವಿರೋಧ ಮಾಡ್ತಾ ಇರೋ ಕಾರಣ ಸಲ ಇಲ್ಲಿ ಕೆಲವು ಇಂತ ಗೊತ್ತಿರ್ಬೋದು, ಆ ಗ್ರಾಮಗಳಲ್ಲಿ ಅಲ್ಲಿ ಹೋಗ್ಬೇಕಂತಾದ್ರೆ ಒಂದು 4-5 ಕಿಲೋಮೀಟರ್ ಕಾಡಿನ ರಸ್ತೆಯಲ್ಲಿ ಹೋಗ್ಬೇಕದು. ಆ ರಸ್ತೆಯಲ್ಲಿ ಕರ್ಕೊಂಡೋಗಿ ಅದು ಒಂದೇ ಮನೆ ಇರುವಂತ ಮನೆಯಲ್ಲಿ ಅವ್ರು ಕೂಡಿ ಹಾಕಿ ಅವರನ್ನ ಮತಾಂತರ ಮಾಡುವಂತ ಕೆಲಸಗಳು ಮಾಡ್ತಾರೆ. ಇದು ಆಗ್ಬಾರ್ದು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಈಗ ಅವರು ಮತಾಂತರ ಆಗ್ತಾರೆ ಅನ್ನೋದು ಬೇರೆ ವಿಚಾರ. ಆದ್ರೆ ಯಾಕಾಗ್ತದೆ ಅಂತಂದ್ರೆ ನಮಗೆ ಅವರಿಗೆ ಏನು ಮನೆಯಲ್ಲಿ ಊಟಕ್ಕೆ ಸಮಸ್ಯೆ ಇದೆ ಅಂತ ಹೇಳಬೇಕು, ಮತ್ತು ಅವರನ್ನು ಬೇರೆ ರೀತಿ ಆಮಿಷಗಳು ಅದನ್ನು ತಡೆಯೋದಕ್ಕೋಸ್ಕರ ಈಗ ಅವರನ್ನು ತಡೆಯುವುದಲ್ಲ, ನಮ್ಮವರನ್ನು ತಡೆಯೋದಕ್ಕೋಸ್ಕರ ನಾವೇನು ಕಾರ್ಯಕ್ರಮ ಆಗುದಿಲ್ಲ. ನಮ್ಮಲ್ಲಿ ಅದಕ್ಕೆ ನಿರಂತರವಾಗಿ ವಿಷಂತರ ಹೇಳಿದೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ 1944 ತಗೊಂಡ್ರೆ ಅವ್ರಿಗೆ ಬೇಕಾದಂತಹ ಸೌಲಭ್ಯ ಅವರಿಗೆ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ದಾರೆ. ವಿಶ್ವ ಪ್ರಾರಂಭ ಆದದ್ದೇ ಈ ಕಾರಣ ಸಲುವಾಗಿ. ಯಾರು ಹಿಂದೂಗಳಲ್ಲಿ ನಮ್ ಜೊತೆ ಯಾರು ಬೆರೀತೇ ಇಲ್ಲ, ಹಿಂದೂಗಳು ನಾವು ಕೆಲವರು ನಮ್ಗೆ ಅಂತ ಹೇಳಿ ಈಗಾದ್ರೂ ಸಮಸ್ಯೆ ಇಲ್ಲ. ಹಿಂದೆ ನಮ್ಮ ಸ್ವಾಮೀಜಿಗಳು ಒಟ್ಟಿಗೆ ಕುತ್ಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಂತವನ್ನೆಲ್ಲ ವಿಶ್ವ ಪರಿಷತ್ ಒಟ್ಟಿಗೆ ಮಾಡಿ ಅವರನ್ನ ಜೊತೆಸ್ಕೊಳ್ಬೇಕು ಅಂತ ಹೇಳಿ. ನಮ್ಮ ಯಾರು ಅಂತ ಹೇಳಿ ಅವ್ರದ್ದು ಮಾತ್ರ ಅಂತ ಹೇಳಿಲ್ಲ, ನಮ್ಮಲ್ಲಿ ಕೂಡ ಮಿಸ್ಟೇಕ್ ತಪ್ಪುಗಳಿದ್ರೆ ಅದನ್ನು ಕೂಡ ಸರಿ ಮಾಡಿಸ್ಕೊಂಡು ಹೋಗ್ಬೇಕು. ಯಾರು ಉಪೇಕ್ಷಿತ ಬಂಧುಗಳಿದ್ದಾರೆ ಅವರಿಗೆ ಮುಕ್ತವಾಗಿ ಸಾರ್ವಜನಿಕ ಎಲ್ಲಾ ಸ್ಥಳಗಳಲ್ಲಿ, ದೇವಸ್ಥಾನಗಳಿರ್ಬೋದು, ಕೆರೆ ಇರ್ಬೋದು, ಬಾವಿ ಇರ್ಬೋದು, ಎಲ್ಲವನ್ನು ಕೂಡ ಮುಕ್ತವಾಗಿರ್ಬೇಕು. ಅವ್ರಿಗೆ ಕೂಡ ಯಾವುದೇ ಮುಜುಗರ ಇಲ್ಲದೆ ಸಾರ್ವಜನಿಕ ಸಭೆ ಸಭಾಗಳಲ್ಲಿ ಒಂದು ಇರುವಾಗಿ ಆಗ್ಬೇಕು. ಈ ಕಾರಣ ಸಲುವಾಗಿ ವಿಶ್ವ ಪರಿಷತ್ ನಿರಂತರವಾಗಿ ಕೆಲಸಗಳು ಮಾಡ್ತಾ ಇದೆ. ಅದನ್ನು ನಾವು ಮಾಧ್ಯಮಗಳಲ್ಲಿ ಬಂದ್ರೆ ಸಾವಿರಾರು ಕಾರ್ಯಕ್ರಮಗಳಿದೆ ಅಂತದ್ದು. ಸಂತರ ಪಾದಯಾತ್ರೆ ಮಾಡ್ತಾರೆ, ಉಪೇಕ್ಷಿತ ಬಂಧುಗಳ ಮನೆಗೆ ಹೋಗಿ ಅವರನ್ನ ಮತ್ತೆ ಹಿಂದೂ ಸಮಾಜ ಜೊತೆ ಸೇರಿಸ್ಕೊಳ್ತೀವಿ. ಹಿಂದೆಲ್ಲ ಸ್ವಾಮೀಜಿಗಳು ಉಪೇಕ್ಷಿತ ಬಂಧುಗಳು ಹೋಗೋ ಮನೆ ಕ್ರಮ ಇರಲಿಲ್ಲ. ಈಗೆಲ್ಲಾ ಸ್ವಾಮೀಜಿಗಳು ಕೂಡ ಉಪೇಕ್ಷಿತ ಬಂಧುಗಳ ಮನೆಗೆ ಹೋಗಿ ಅವರನ್ನ ಮನೆ ಒಳಗಡೆ ಹೋಗಿ ದೀಪ ಹಚ್ಚಿ ಅವರ ಹತ್ರ ಮಾತಾಡಿಸಿ ಅವರ ಕಷ್ಟ ಸುಖಗಳನ್ನು ಕೇಳಿ
ಇದೆಲ್ಲ ಕಡಪ ಭಾಗದಲ್ಲಿ ಕೂಡ ಇದನ್ನು ಮಾಡ್ತಾ ಇದ್ದೇವೆ ಅಂತ ನಿರಂತರ ಚಟುವಟಿಕೆ ವಿಶ್ವ ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇದೆ. ಇದರಲ್ಲಿ ಆ ಕಾರ್ಯಕ್ರಮ ಮಾಡುವ ಅಲ್ಲಿಂದ ಈ ಮತಾಂತರ ಪ್ರಕ್ರಿಯೆ ಕಡಿಮೆ ಆಗಿದೆ. ಖಂಡಿತವಾಗಿಯೂ ಮತಾಂತರ ಪ್ರಕ್ರಿಯೆ ಕಡಿಮೆ ಆಗುವುದು ಒಟ್ಟೊಟ್ಟಿಗೆ ಅವರು ಹಿಂದೂ ಸಮಾಜದ ಬೇರೆ ಬೇರೆ ಕಾರ್ಯಕ್ರಮಗಳ ಭಾಗವಹಿಸಿಕೆ ಜಾಸ್ತಿ ಆಗಿದೆ. ನಿಮಗೆ ಗೊತ್ತಿರಬಹುದು ಕಡಪ ಭಾಗದಲ್ಲೇ ಇಲ್ಲಿಗೆ ಸುಬ್ರಹ್ಮಣ್ಯಕ್ಕೆ ಒಂದು ಪಾದಯಾತ್ರೆಗಳು ಷಷ್ಠಿ ಸಮಯದಲ್ಲಿ ಯಾರು ಉಪೇಕ್ಷಿತ ಬಂಧುಗಳು ಹಿಂದೆ ಬರ್ತಾ ಇರಲಿಲ್ಲ. ನಾವು ಸ್ವಾಮೀಜಿ ಅವರ ಪಾದಯಾತ್ರೆ ಮಾಡಿದ ಕಾರಣಕ್ಕೆ ಸಲುವಾಗಿ ಆ ಪಾದಯಾತ್ರೆಯಲ್ಲಿ ಅವರು ಭಾಗವಹಿಸುವಂತಾಯ್ತು. ಆ ಕಾರಣ ಸಲುವಾಗಿ ಇಂಥ ನಿರಂತರ ಚಟುವಟಿಕೆ ನಡೀತಾ ಇದೆ, ಅವರು ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಮೊನ್ನೆ ಪ್ರಕರಣದಲ್ಲಿ ಎಸ್.ಪಿ. ಸ್ಟೇಟ್ಮೆಂಟ್ ಅಲ್ಲಿ ಅದು ಮತಾಂತರ ಅಲ್ಲ, ಅವರ ಫ್ರೆಂಡ್ಸ್ ಗಳು ಬಂದು ಪ್ರವಾಸ ಬಂದವರಲ್ಲಿ ತಂಗಿದ್ದು ಅಂತ ಮಾಹಿತಿ ಉಂಟಲ್ಲ. ಪೊಲೀಸ್ ಎನ್ಕ್ವೈರಿ ಪೊಲೀಸ್ ಅಂತ ಹೇಳಿದ್ರೆ ಅವತ್ತು ರಾತ್ರಿ ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ಲ, ಬೆಳಿಗ್ಗೆ ಅವರನ್ನ ಕರ್ಕೊಂಡು ಹೋಗಿರ್ಬೋದು. ಹೆಚ್ಚಂಶ ಅವರ ಯಾರು ಫಾಸ್ಟ್ ಅವರ ಹೇಳಿಕೆ ಅವರಿಗೆ ಹೇಳುವಾಗ ಹೇಳಿರ್ಬೋದು ಅವರು. ಅದೇ ರೀತಿ ಅವ್ರು ಹೇಳಿಕೆ ಕೊಟ್ಟಿರ್ಬೋದು ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ನಮ್ಮ ಹತ್ರ ಹೇಳಬೇಕಾದ್ರೆ ಅವ್ರು ಹೇಳಿದ್ದಾರೆ, ನಾವು 4-5 ತಿಂಗಳಿಂದ ಹಿಂದೆ ಮತಾಂತರ ಆದವರು, ನಾವು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ನಾವು ಇಜಿನಪಾಡಿ ಚರ್ಚಿಗೆ ಹೋಗಿದ್ದೆ, ಬೇರೆ ಬೇರೆ ಚರ್ಚ್ಗಳ ಪ್ರವಾಸ ಮಾಡಿ ನಾವು ವಾಪಸ್ ಹೋಗುವವರು ಅಂತ ಹೇಳಿದ್ದಾರೆ ಅವರು. ಅವರು ಮಾದಿಗ ಸಮುದಾಯದ ವ್ಯಕ್ತಿಗಳಂತೂ ಕೂಡ ನಮಗೆ ಮಾಹಿತಿ ಬಂದಿದೆ, ಎಲ್ಲೆಲ್ಲಿ ಅಂತ ನಮಗೆ ಕೂಡ ಗೊತ್ತಿದೆ. ಅದು ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೇವೆ. ಅದನ್ನ ಎಸ್ ಪಿ ಅವರು ಪೊಲೀಸ್ನವರ ಮಾಹಿತಿ ಆಧರಿಸಿ ಅದರ ಹೇಳಿಕೆಯನ್ನು ನೀಡಬಹುದು. ಆದ್ರೆ ನಮಗೆ ನಮ್ಮ ನೆಟ್ವರ್ಕ್ ಅಲ್ಲಿ ಸಿಗುವಂತ ಮಾಹಿತಿ ಪ್ರಕಾರ ಇದು ಸತ್ಯ. ಹೌದು ಹೌದು, ನಿಮ್ಮಲ್ಲಿ ಸ್ಟೇಟ್ಮೆಂಟ್ ಅವರು ಕೊಟ್ಟದ ಸ್ಟೇಟ್ಮೆಂಟ್ ನಾವು ಎನ್ಕ್ವೈರಿ ಮಾಡಿದ್ದೇವೆ ಅಲ್ಲಿಂದ, ಮತ್ತೆ ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೇವೆ ನಾವು.